ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಮತ್ತು ಇಲ್ಲಿನ ಉದ್ಯೋಗಾಕಾಂಕ್ಷಿ ಯುವಕರಿಗೆ ಮೈಕ್ರೋಸಾಫ್ಟ್ ಒಂದು ಸಂತೋಷದ ಸುದ್ದಿಯನ್ನು ಕೊಡ್ತಾ ಇದೆ. ಭಾರತದಲ್ಲಿ ಎಐ ತಂತ್ರಜ್ಞಾನದ ಅಭಿವೃದ್ಧಿ, ತರಬೇತಿ ಹಾಗೂ ಸ್ಟಾರ್ಟ್ಅಪ್ಗಳ ಸ್ಥಾಪನೆಗೆ ಸಹಾಯ ಸೇರಿದ ಹಾಗೆ ಸುಮಾರು $3 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡುವುದಾಗಿ ಮೈಕ್ರೋಸಾಫ್ಟ್ನ ಸಿಇಒ ಸತ್ಯ ನಾದೆಳ್ಳ ಘೋಷಿಸಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಮೈಕ್ರೋಸಾಫ್ಟ್ ಏನ್ ಮಾಡೋದಕ್ಕೆ ಹೋಗ್ತಾ ಇದೆ? ಮುಂದಿನ 5 ವರ್ಷಗಳಲ್ಲಿ ಈ $3 ಬಿಲಿಯನ್ ನಿಂದ ಭಾರತದಲ್ಲಿ ಏನಾಗುತ್ತೆ? ಬನ್ನಿ ನೋಡೋಣ. ಸ್ನೇಹಿತರೆ, ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನ, ಅತಿ ಹೆಚ್ಚು ಯುವ ಶಕ್ತಿಯನ್ನ ಹೊಂದಿರುವ ದೇಶ ಮಾತ್ರ ಅಲ್ಲ, ಇವತ್ತು ಜಗತ್ತಿನ ಸಾಫ್ಟ್ವೇರ್ ಹಾಗೂ ಸರ್ವಿಸ್ ಇಂಡಸ್ಟ್ರಿ ಏನಿದೆ ಅದಕ್ಕೆ ಭಾರತದ ಕೊಡುಗೆ ಕೂಡ ತುಂಬಾನೇ ದೊಡ್ಡದಿದೆ. ಭಾರತೀಯ ಮೂಲದ ಸಾಕಷ್ಟು ಮಂದಿ ಅಮೆರಿಕದ ಪ್ರತಿಷ್ಠಿತ ಕಂಪನಿಗಳ ಸಿಇಒಗಳಾಗಿದ್ದಾರೆ ಅನ್ನೋದಷ್ಟೇ ಅಲ್ಲ, ಅಲ್ಲಿನ ಸ್ಕಿಲ್ ಕ್ಷೇತ್ರವನ್ನ ಆಳ್ತಾ ಇರೋದು ಕೂಡ ಭಾರತೀಯ ಮೂಲದ ಜನಾನೇ. ಆದ್ರೆ ಭಾರತದ ಈ ಟ್ಯಾಲೆಂಟ್ ವಿದೇಶಗಳಲ್ಲಿ ರಾರಾಜಿಸ್ತಾ ಇದೆಯೇ ಹೊರತು ಇದರಿಂದ ಭಾರತದ ತಂತ್ರಜ್ಞಾನ ಕ್ಷೇತ್ರಕ್ಕೆ, ಭಾರತದ ಅನ್ವೇಷಣಾ ವಲಯಕ್ಕೆ ಆಗ್ತಾ ಇರೋ ದೊಡ್ಡ ಉಪಯೋಗ ಅಂತೂ ಏನೂ ಇಲ್ಲ. ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಮೆರಿಕಾದಲ್ಲಿ ನೆಲೆ ನಿಂತಿದ್ದಾರೆ, ಅಲ್ಲಿನ ಗ್ರೀನ್ ಕಾರ್ಡ್ ಪಡ್ಕೊಂಡಿದ್ದಾರೆ. ಭಾರತೀಯ ಡಯಾಸ್ಪರಾ ಅಂತ ನಾವು ಹೆಮ್ಮೆ ಪಡ್ತೀವಿ. ಅಲ್ಲಿ ಕೆಲಸ ಮಾಡ್ತಾ ಇರೋರ ಕುಟುಂಬಗಳು ಇಲ್ಲಿ ಏನಾದರೂ ಇದ್ರೆ ವಿದೇಶಗಳಿಂದ ಭಾರತಕ್ಕೆ ರೆಮಿಟೆನ್ಸ್ ಬರುತ್ತೆ. ವಿದೇಶಿ ಆದಾಯ ಭಾರತಕ್ಕೆ ತುಂಬಾನೇ ಅಗತ್ಯ ಇದೆ. ಆ ಕಾರಣಕ್ಕೆ ನಾವು ಖುಷಿ ಪಡ್ತಾ ಹೋಗ್ತೀವಿ. ಉಳಿದಂತೆ ನಮ್ಮ ಆ ಟ್ಯಾಲೆಂಟೆಡ್ ಯುವಕರಿಂದ ಅನುಕೂಲ ಆಗ್ತಾ ಇರೋದು ಮಾತ್ರ ವಿದೇಶಗಳಿಗೆ. ಯಾಕೆ ಹೀಗೆ ಅಂದ್ರೆ, ಅವರ ಟ್ಯಾಲೆಂಟ್ಗೆ ತಕ್ಕ ಕೆಲಸಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಬೇಕಾದ ಹೂಡಿಕೆಗಳಾಗ್ತಾ ಇಲ್ಲ. ಹೂಡಿಕೆಗಳು ಬರೋದಕ್ಕೆ ಇಲ್ಲಿ ಅಗತ್ಯ ವಾತಾವರಣ ಇಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಗಳಿಲ್ಲ, ನಮ್ಮ ಪ್ರೀಮಿಯಂ ಟೆಕ್ನಿಕಲ್ ಎಜುಕೇಶನ್ ಅನ್ನೋದು ಎಲ್ಲರಿಗೂ ಲಭ್ಯ ಆಗೋದಿಲ್ಲ, IIT ಮಟ್ಟದ ಶಿಕ್ಷಣ ಬೇರೆಲ್ಲ ಕಾಲೇಜುಗಳಲ್ಲಿ ಸಿಗೋದಿಲ್ಲ, ಖಾಸಗಿ ಕಾಲೇಜುಗಳಲ್ಲಿ ಸರಿಯಾಗಿ ಏನನ್ನು ಕಲಿಸೋದಿಲ್ಲ, ಸ್ವಪ್ರಯತ್ನದಿಂದ ಸ್ಕಿಲ್ ಬೆಳೆಸ್ಕೊಂಡವರು ಇಲ್ಲಿ ನಿಲ್ಲೋದಿಲ್ಲ. ಇದು ಭಾರತದ ಸಮಸ್ಯೆ. ಆದರೆ ಭಾರತದಲ್ಲಿನ ಯುವಶಕ್ತಿ, ಇಲ್ಲಿನ ಮಾರ್ಕೆಟ್, ಇದು ಮಾತ್ರ ಇಡೀ ಜಗತ್ತಿಗೆ ಬೇಕಾಗಿದೆ. ಈಗ ಮೈಕ್ರೋಸಾಫ್ಟ್ ಕೂಡ ಗಮನಿಸ್ತಾ ಇರೋದು ಇಲ್ಲಿನ ಯುವಶಕ್ತಿಯನ್ನ ಮತ್ತು ಮಾರ್ಕೆಟ್ ಶಕ್ತಿಯನ್ನ. ಹೀಗಾಗಿ ಮೈಕ್ರೋಸಾಫ್ಟ್ ಭಾರತದಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ವಿಷಯವನ್ನ ಮೈಕ್ರೋಸಾಫ್ಟ್ನ ಸಿಇಒ ಸತ್ಯ ನಾದೆಳ್ಳ ಪ್ರಕಟಿಸಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಮರುದಿನ ಸತ್ಯ ನಾದೆಳ್ಳ ತಮ್ಮ ಈ ಯೋಜನೆಯನ್ನು ಘೋಷಿಸಿದ್ದಾರೆ. ಈ ಹಣವನ್ನು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕ್ಲೌಡ್ ಕ್ಷೇತ್ರದಲ್ಲಿ ತೊಡಗಿಸಲಿರುವುದಾಗಿ ಮೈಕ್ರೋಸಾಫ್ಟ್ ಹೇಳಿಕೊಂಡಿದೆ. ಸದ್ಯಕ್ಕೆ ಭಾರತದಲ್ಲಿ ಮೈಕ್ರೋಸಾಫ್ಟ್ 3 ಡೇಟಾ ಸೆಂಟರ್ಗಳನ್ನು ಹೊಂದಿದೆ. 2026ರ ವೇಳೆಗೆ ಮತ್ತೊಂದು ಡೇಟಾ ಸೆಂಟರ್ ಇಲ್ಲಿ ತಲೆ ಎತ್ತುತ್ತೆ. ಹಾಗೆ ಮೈಕ್ರೋಸಾಫ್ಟ್ನ ಅಡ್ವಾಂಟೇಜ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ 10 ಮಿಲಿಯನ್ ಮಂದಿಗೆ AI ತಂತ್ರಜ್ಞಾನದ ಕೌಶಲ್ಯಗಳ ತರಬೇತಿ ಕೊಡುವ ಬಗ್ಗೆ ಯೋಜನೆಯನ್ನು ಹಮ್ಮಿಕೊಂಡಿರುವುದಾಗಿ ಸತ್ಯ ನಾದೆಳ್ಳ ತಿಳಿಸಿದ್ದಾರೆ. ಕಳೆದ ವರ್ಷ 2 ಮಿಲಿಯನ್ ಜನರ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವ ಗುರಿಯನ್ನು ಮೈಕ್ರೋಸಾಫ್ಟ್ ಹಾಕ್ಕೊಂಡಿತ್ತು. ಅದರಂತೆ 2.4 ಮಿಲಿಯನ್ ಜನಕ್ಕೆ ತರಬೇತಿ ಕೊಟ್ಟಿರುವುದಾಗಿ ಸಂಸ್ಥೆ ಹೇಳಿಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ 60% ಮಹಿಳೆಯರ ಭಾಗವಹಿಸುವಿಕೆ ಇತ್ತು ಮತ್ತು 70% ಮಂದಿ 2 ಮತ್ತು 3 ಟೈರ್ ನಗರಗಳಿಂದ ಬಂದವರಾಗಿದ್ದರು ಅನ್ನೋದನ್ನು ಕೂಡ ಮೈಕ್ರೋಸಾಫ್ಟ್ ಹೇಳಿದೆ. ಗೆಳೆಯರೆ, ಇವತ್ತು AI ತಂತ್ರಜ್ಞಾನ ನಮ್ಮ ಜೀವನದ ಅವಿಭಾಜ್ಯ ಅಂಶವಾಗಿ ಬದಲಾಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಹಿಡಿದು ವೃತ್ತಿಪರರವರೆಗೆ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವ ಥರದ ಸಾಕಷ್ಟು ಕೃತಕ ಬುದ್ಧಿಮತ್ತೆಯ ಸಾಫ್ಟ್ವೇರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇವೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಮನುಷ್ಯರು ಕೆಲಸ ಮಾಡೋದಕ್ಕಿಂತ ತುಂಬ ಅಚ್ಚುಕಟ್ಟಾಗಿ ಕೃತಕ ಬುದ್ಧಿಮತ್ತೆ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಕಾರ್ಮಿಕರ ಕೊರತೆ ಕಂಡುಬರೋ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಾದರೆ ಅದರಿಂದ ಕೆಲಸದ ವೇಗ ಹೆಚ್ಚಾಗುತ್ತೆ, ಜೊತೆಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅಂಥ ಸಾಕಷ್ಟು ಕ್ಷೇತ್ರಗಳಲ್ಲಿ ಅನ್ವೇಷಣೆಗೆ ಅವಕಾಶಗಳು ಕೂಡ ಭಾರತದಲ್ಲಿ ಹೆಚ್ಚಿವೆ. ಇದೆಲ್ಲವನ್ನು ಗಮನಿಸಿ ನೋಡಿದಾಗ ಭಾರತ ಕೃತಕ ಬುದ್ಧಿಮತ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ಅದರ ಮಾರ್ಕೆಟಿಂಗ್ಗೆ ಎರಡಕ್ಕೂ ಅತ್ಯುತ್ತಮ ಕ್ಷೇತ್ರ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಮೈಕ್ರೋಸಾಫ್ಟ್ ಭಾರತದ ಕಡೆಗೆ ಹೆಚ್ಚು ಗಮನವನ್ನು ಕೊಡೋ ಕೆಲಸಕ್ಕೆ ಮುಂದಾಗಿದೆ. ಇಲ್ಲಿನ ಸರ್ಕಾರಗಳು ಹಾಗೂ ಸ್ಥಳೀಯ NGOಗಳು, ಕಾರ್ಪೊರೇಟ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ AI ತರಬೇತಿ ಕೊಡೋ ಬಗ್ಗೆ ಮತ್ತು ಆ ಕ್ಷೇತ್ರದ ಕೌಶಲ್ಯವನ್ನು ಹೆಚ್ಚು ಮಾಡೋ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಮೈಕ್ರೋಸಾಫ್ಟ್ ಹೋಗ್ತಾ ಇದೆ. ಇದರ ಭಾಗವಾಗಿ ಮೈಕ್ರೋಸಾಫ್ಟ್ ರಿಸರ್ಚ್ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಹಾಗೆ ಮುಂದಿನ 5 ವರ್ಷಗಳಲ್ಲಿ AI ಕ್ಷೇತ್ರದಲ್ಲಿ ಸುಮಾರು 2 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಗುರಿಯನ್ನು ಹಾಕಿಕೊಳ್ಳಲಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ, ಯೂನಿಕಾರ್ನ್ಗಳಿಗೆ ಪ್ರೋತ್ಸಾಹ ಮತ್ತು ಆರ್ಥಿಕ ಮೂಲಗಳನ್ನು ಒದಗಿಸುವ ಕೆಲಸವನ್ನು ಕೂಡ ಮೈಕ್ರೋಸಾಫ್ಟ್ ಮಾಡಲಿದೆ. ಒಟ್ಟಾರೆ ಭಾರತವನ್ನು AI ಹಬ್ ಮಾಡೋ ಪ್ರಯತ್ನ ನಮ್ಮದು ಅಂತ ಆ ಸಂಸ್ಥೆ ಹೇಳಿಕೊಂಡಿದೆ.
ಗೆಳೆಯರೆ, ಭಾರತ ಅತಿ ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವ ದೇಶ. ಇಲ್ಲಿ ಸಾಫ್ಟ್ವೇರ್ ಕಂಪನಿಗಳು, ಉದ್ಯೋಗಿಗಳು ಹೆಚ್ಚಿದ್ದಾರೆ. ಜೊತೆಗೆ ಅಭಿವೃದ್ಧಿಗೊಳ್ತಾ ಇರೋ ಎಐಗೆ ಭಾರತ ಅತಿ ದೊಡ್ಡ ಮಾರುಕಟ್ಟೆಯನ್ನು ಕೂಡ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಡೇಟಾ ಸೆಂಟರ್ ಮತ್ತು ಕ್ಲೌಡ್ ಸೇವೆಗಳಿಗೆ ಕೂಡ ಇವತ್ತು ದೊಡ್ಡ ಮಾರುಕಟ್ಟೆ ಆಗ್ತಾ ಇರೋದು ಭಾರತನೇ. ಹಾಗೆ ಭಾರತದ ಔದ್ಯೋಗಿಕ ವಲಯ ಮತ್ತು ಆರ್ಥಿಕತೆಗಳು ಕೂಡ ಪ್ರಗತಿಯ ಹಾದಿಯಲ್ಲಿವೆ. ಹೀಗಾಗಿ ಮೈಕ್ರೋಸಾಫ್ಟ್ ಒಂದೇ ಅಲ್ಲ, ಸಾಕಷ್ಟು ಜಾಗತಿಕ ಕಂಪನಿಗಳು ಭಾರತದ ಮಾರುಕಟ್ಟೆಯ ಮೇಲೆ ಕಣ್ಣಿಟ್ಟುಕೊಂಡು ಕೂತಿವೆ. ಮೊನ್ನೆ ಅಷ್ಟೇ ಎನ್ವಿಡಿಯಾ ಮುಖ್ಯಸ್ಥ ಜೆನ್ಸೆನ್ ಹುವಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಮೆಟಾದ ಹಿರಿಯ ಎಐ ವಿಜ್ಞಾನಿ ಎನ್ಲುಕಾನ್ ಕೂಡ ಭಾರತಕ್ಕೆ ಬಂದು ಹೋದ್ರು. ಈ ಎಲ್ಲ ಭೇಟಿಗಳ ಉದ್ದೇಶ ಭಾರತದಲ್ಲಿ ಹೂಡಿಕೆಯ ಅವಕಾಶಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಿತ್ತು. ಮತ್ತು ಈಗ ಸತ್ಯ ನಾದೆಳ್ಳ ಭಾರತಕ್ಕೆ ಬಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಮರುದಿನವೇ ಅವರು ಮೈಕ್ರೋಸಾಫ್ಟ್ ಹೂಡಿಕೆಗಳ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಮೈಕ್ರೋಸಾಫ್ಟ್ ತರಬೇತಿ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರಿತವಾಗಿರುವ ಸಾಧ್ಯತೆಗಳಿರುತ್ತವೆ. ಹಾಗೆ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಮತ್ತು ಇನ್ನಿತರ ಖಾಸಗಿ ಸಂಸ್ಥೆಗಳ ಜೊತೆ ಕೂಡ ಮೈಕ್ರೋಸಾಫ್ಟ್ ಮಾತುಕತೆಗಳನ್ನು ನಡೆಸ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಹೆಚ್ಚು ಮಾಡುವ ಮತ್ತು ವೃತ್ತಿಪರರಿಗೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದ ತರಬೇತಿಯನ್ನು ಕೊಡುವ ಕೆಲಸವನ್ನು ಕೂಡ ಮೈಕ್ರೋಸಾಫ್ಟ್ ಮಾಡುತ್ತೆ. ಇನ್ನು ವಿಶೇಷವಾಗಿ ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸ್ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಡೇಟಾ ಸ್ಟೋರೇಜ್ಗಾಗಿ ಕ್ಲೌಡ್ ಸರ್ವರ್ಗಳ ಮಾರಾಟದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರೋ ಮೈಕ್ರೋಸಾಫ್ಟ್ ಈಗ ಕ್ಲೌಡ್ ಸೇವೆಯನ್ನು ಮತ್ತಷ್ಟು ಹೆಚ್ಚು ಮಾಡೋ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದು, ಅದಕ್ಕೆ ಬೇಕಾಗಿರುವ ಡೇಟಾ ಸೆಂಟರ್ಗಳ ಸ್ಥಾಪನೆ, ಕ್ಲೌಡ್ ಅಪ್ಲಿಕೇಶನ್ಗಳನ್ನು ಸಿದ್ಧಪಡಿಸುವುದು ಹಾಗೂ ನಿರ್ವಹಣೆ ಮತ್ತು ಎಐ ತಂತ್ರಜ್ಞಾನದ ತರಬೇತಿಗಾಗಿ $80 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡೋದಾಗಿ ಮೈಕ್ರೋಸಾಫ್ಟ್ನ ಅಧ್ಯಕ್ಷ ಬ್ರಾಡ್ ಸ್ಮಿತ್ ಕಳೆದ ವರ್ಷ ಘೋಷಿಸಿದ್ರು. ಈಗ ಅದರ ಭಾಗವಾಗಿ ಭಾರತದಲ್ಲಿ $3 ಬಿಲಿಯನ್ ಹೂಡಿಕೆ ಮಾಡ್ತಾ ಇರುವುದಾಗಿ ಮೈಕ್ರೋಸಾಫ್ಟ್ನ ಸಿಇಒ ನಾದೆಳ್ಳ ತಿಳಿಸಿದ್ದಾರೆ. ಗೆಳೆಯರೆ, ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭವಿಷ್ಯ ಉಜ್ವಲವಾಗಿ ಕಾಣ್ತಾ ಇದೆ. ಹಾಗಂತ ಎಐ ಬಂದ ಕೂಡಲೇ ಇರೋ ಉದ್ಯೋಗಗಳೆಲ್ಲ ಹೋಗುತ್ತವೆ ಅಂತ ಆತಂಕ ಪಡಬೇಕಾದ ಅಗತ್ಯ ಏನಿಲ್ಲ. ಹೊಸ ತಂತ್ರಜ್ಞಾನ ಬಂದ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಹಾಗೆ ಯಾರು ಅಪ್ಡೇಟ್ ಆಗೋದಿಲ್ವೋ ಅಂಥವರು ಮಾತ್ರ ತೊಂದರೆಗೀಡಾಗ್ತಾರೆ. ಇದರ ಜೊತೆಗೆ ಎಲ್ಲಿ ಕೌಶಲ್ಯದ ಅಗತ್ಯ ಹೆಚ್ಚಿದೆಯೋ ಅಂಥ ಕ್ಷೇತ್ರಗಳು, ಉದಾಹರಣೆಗೆ ಕೃಷಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ವಿಪರೀತ ಪ್ರಮಾಣದ ಕಾರ್ಮಿಕ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಜೊತೆಗೆ ಕೃಷಿಕರಿಗೆ ಯಾವಾಗ ಮಳೆ, ಯಾವಾಗ ಸೈಕ್ಲೋನ್ಗಳು ಬರುತ್ತವೆ ಅನ್ನೋದರ ಕುರಿತಾದ ಮಾಹಿತಿ ಅಗತ್ಯ ಇರುತ್ತೆ. ಯಾವ ಮಣ್ಣಲ್ಲಿ ಯಾವ ಬೆಳೆಯನ್ನ ಬೆಳಿಬೇಕು, ಯಾವ ಬೆಳೆಗೆ ಎಷ್ಟು ಔಷಧ ಗೊಬ್ಬರಗಳನ್ನು ಬಳಸಬೇಕು, ನೀರಿನ ಬಳಕೆಯನ್ನ ಹೇಗೆ ಮಾಡ್ಕೋಬೇಕು, ಕಡಿಮೆ ನೀರು ಕಡಿಮೆ ರಸಗೊಬ್ಬರಗಳನ್ನ ಬಳಸಿ ಅತ್ಯುತ್ತಮ ಬೆಳೆಯನ್ನ ಹೇಗೆ ಪಡಿಬಹುದು, ಇಂಥ ವಿಷಯಗಳಿಗೆ ಸಂಬಂಧಪಟ್ಟ ತಿಳುವಳಿಕೆಯನ್ನು ಕೊಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಗತ್ಯ ವಿಪರೀತ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಎಐ ಅನ್ನ ಅಳವಡಿಸೋದಕ್ಕೆ ತುಂಬಾನೇ ಅವಕಾಶಗಳು ಕೂಡ ಇವೆ. ಒಟ್ಟಾರೆ ಮೈಕ್ರೋಸಾಫ್ಟ್ ಇನ್ನು 5 ವರ್ಷಗಳಲ್ಲಿ ಭಾರತದಲ್ಲಿ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಹೇಳಿದೆ. ಉದ್ಯೋಗ ಸೃಷ್ಟಿ ಅನ್ನೋದು ಇವತ್ತು ಭಾರತಕ್ಕೆ ತುಂಬಾನೇ ಅಗತ್ಯ ಕೂಡ. ಆ ಕೆಲಸ ಬೇಗ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗಲಿ. ಇದು ಗೆಳೆಯರೆ, ಮೈಕ್ರೋಸಾಫ್ಟ್ ಭಾರತದಲ್ಲಿ 25,000 ಕೋಟಿ ಹೂಡಿಕೆ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.